ಬೆಂಗಳೂರಿನಲ್ಲಿ ಭೀಕರ ರಸ್ತೆ ಅಪಘಾತವಾಗಿದ್ದು ಮಹಿಳೆ ಬಲಿಯಾಗಿರುವಂತಹ ಘಟನೆ ನಡೆದಿದೆ. 26 ವರ್ಷದ ಯೋಗೇಶ್ವರಿ ಮೃತ ಮಹಿಳೆಯಾಗಿದ್ದಾಳೆ. ರಾಜಾಜಿನಗರ HDFC ಬ್ಯಾಂಕ್ನ ಉದ್ಯೋಗಿಯಾಗಿದ್ಲು ಈಕೆ. ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಧ್ಯಾಹ್ನ ಊಟ ತರೋದಕ್ಕೆ ಅಂತ ಹೋಗಿದ್ದಂತ ಯೋಗೇಶ್ವರಿ ಈಕೆಯ ಈಗ ದೃಶ್ಯಗಳಲ್ಲಿ ನೋಡ್ತಾ ಇರುವಂಥದ್ದು. ಈಕೆ ಈಗ ಮೃತಪಟ್ಟಿದ್ದಾಳೆ. HDFC ಬ್ಯಾಂಕ್ ಉದ್ಯೋಗಿಯಾಗಿದ್ದಾಳೆ. ರಾಜಾಜಿನಗರದ HDFC ಹೋಮ್ ಲೋನ್ನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ಲು ಈ ಯುವತಿ. ಕೆಲಸಕ್ಕೆಂದು ಬೆಂಗಳೂರಿನ ಪಿಜಿಯಲ್ಲೇ ಉಳ್ಕೊಂಡಿರ್ತಾಳೆ ಯೋಗೇಶ್ವರಿ. ಆಕ್ಸಿಡೆಂಟ್ ಬಳಿಕ ಖಾಸಗಿ ಆಸ್ಪತ್ರೆಗೆ ಆಕೆಯನ್ನು ದಾಖಲು ಮಾಡಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 11:30 ಸುಮಾರಿಗೆ ಸಾವನ್ನಪ್ಪಿದ್ದಾಳೆ. ರಾಜಾಜಿನಗರ ಠಾಣೆಯಲ್ಲಿ ಬೈಕ್ ಸವಾರನ ವಿರುದ್ಧ FIR ದಾಖಲಾಗಿದೆ. ಇನ್ನು ಘಟನೆಗೆ ನಿಖರ ಕಾರಣ ಏನು ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಿದೆ. ನಲ್ಲಿ ಭೀಕರ ರಸ್ತೆ ಅಪಘಾತಕ್ಕೆ ಯೋಗೇಶ್ವರಿ ಬಲಿಯಾಗಿದ್ದಾಳೆ. ಕೇವಲ 26 ವರ್ಷ ಅಷ್ಟೇ ಈಕೆಗೆ. ಊಟ ತರೋದಕ್ಕೆ ಹೋದಂತಹ ಸಂದರ್ಭದಲ್ಲೇ ಈ ಅವಘಡ ಸಂಭವಿಸಿದೆ. 26 ವರ್ಷದ ಯೋಗೇಶ್ವರಿ ಈಕೆ HDFC ಬ್ಯಾಂಕ್ನಲ್ಲಿ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ ರಾಜಾಜಿನಗರದಲ್ಲಿ. ಹಾಗಾಗಿ ಅಲ್ಲೇ ಒಂದು PG ಮಾಡಿಕೊಂಡು PGನಲ್ಲೇ ವಾಸವಿರ್ತಾರೆ. ಇದೇ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಊಟ ತರುವುದಕ್ಕೆ ಅಂತ ಕೆಳಗಡೆ ನಡ್ಕೊಂಡು ಹೋಗ್ತಿರ್ತಾರೆ. 2 ವೀಲರ್ನಲ್ಲಿ ಬಂದಂತಹ ವ್ಯಕ್ತಿ ಈಕೆಗೆ ಗುದ್ದೆ ಅಲ್ಲಿಂದ ಪರಾರಿಯಾಗಿದ್ದಾನೆ. ರಣಭೀಕರ ರಸ್ತೆ ಅಪಘಾತದಲ್ಲಿ ಈಕೆಗೆ ಪೆಟ್ಟುಗಳಾಗಿರುತ್ತೆ. ಆಕೆನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಹೆಚ್ಚಿನ ಚಿಕಿತ್ಸೆಗಾಗಿ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಸಾವನ್ನಪ್ಪಿದ್ದಾಳೆ. ಮಧ್ಯಾಹ್ನ ಊಟ ತರೋದಕ್ಕೆ ಅಂತ ಯೋಗೇಶ್ವರಿ ತೆರಳಿರ್ತಾರೆ. HDFC ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿದ್ರು ಯೋಗೇಶ್ವರಿ. ಆದರೆ ವಿಧಿ ಮತ್ತೊಂದು ಕ್ರೂರತೆಯನ್ನು ಮೆರೆದಿದೆ. HDFC ಹೋಮ್ ಲೋನ್ನಲ್ಲಿ ಯೋಗೇಶ್ವರಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದು ಬೆಂಗಳೂರಿನ PGಯಲ್ಲಿಯೇ ಉಳ್ಕೊಂಡಿರ್ತಾರೆ ಯೋಗೇಶ್ವರಿ. ಬೈಕ್ ಸವಾರ ಡಿಕ್ಕಿ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಘಟನೆಯ ದೃಶ್ಯಗಳು ಕೂಡ CCTV ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದ್ದು TV9ಗೆ ಲಭ್ಯ ಆಗಿದೆ. ಒಂದು ಭಾಗದಿಂದ ಯೋಗೇಶ್ವರಿ ನಡ್ಕೊಂಡು ಬರ್ತಾ ಇರುವಂತಹ ದೃಶ್ಯಗಳು. ಆ ಮಧ್ಯದ ಡಿವೈಡರ್ ಅನ್ನ ದಾಟಿ ಆಕೆ ಮತ್ತೊಂದು ಬದಿಗೆ ಊಟ ತರೋದಕ್ಕೆ ಅಂತ ಬರ್ತಿದ್ದಾರೆ. ವೇಗವಾಗಿ ಬಂದಂಥ 2 ವೀಲರ್ ಆಕೆಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ತೀವ್ರತೆ ರಭಸ ಹೇಗಿತ್ತು ಅಂತ ನೀವು ನೋಡ್ತಾ ಇರ್ಬೋದು. ಆತನು ಕೂಡ ನೆಲದಲ್ಲಿ ಬಿದ್ದು ಹೊರಳಾಡಿದ್ದಾನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ನಟರಾಜ್, ಹೇಗಾಗಿದೆ ಈ ಘಟನೆ? ಶಕುಂತಲಾ, ನಿನ್ನೆ ಏನು ಒಂದು 12:45 ಸುಮಾರಿಗೆ ರಾಜಾಜಿನಗರದ HDFC ಬ್ಯಾಂಕಲ್ಲಿ ಹೋಮ್ ಲೋನ್ ಬ್ಯಾಂಕಲ್ಲಿ ಒಬ್ರು ಯೋಗೇಶ್ವರಿ ಅನ್ನೋ ಮಹಿಳೆ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡುವಂತ ಸಂದರ್ಭದಲ್ಲಿ ಮಧ್ಯಾಹ್ನ ಸಮಯ ಆಗಿರೋ ಹಿನ್ನೆಲೆ ಅವರು ಊಟ ತರೋದಕ್ಕೆ ಅಂತ ಹೊರಗಡೆ ಹೋಗಿರ್ತಾರೆ. ಹೊರಗಡೆ ಹೋದಂತ ಸಂದರ್ಭದಲ್ಲಿ ಊಟ ತೆಗೆದುಕೊಂಡು ಬರುವಂತ ಸಂದರ್ಭದಲ್ಲಿ ರಾಜಾಜಿನಗರದ ನಾವು ಏನು ಈಗ ವೈಟ್ ಟ್ಯಾಪಿಂಗ್ ರಸ್ತೆ ನೋಡ್ತಾ ಇದೀವಲ್ಲ, ವೈಟ್ ಟ್ಯಾಪಿಂಗ್ ರಸ್ತೆ ಒಂದ್ ಕಡೆ ಕಾಮಗಾರಿ ನಡೀತಾ ಇದೆ, ಒಂದ್ ಕಡೆ ಕಂಪ್ಲೀಟ್ ಆಗಿ ಕಾಮಗಾರಿ ನಿಂತು ಹೋಗಿದೆ. ಆ ರಸ್ತೆಯಲ್ಲಿ ಡಿವೈಡರ್ ಅನ್ನ ದಾಟ್ಕೊಂಡು ಇವರು ಬರ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಒಬ್ಬ ಬೈಕ್ ನಲ್ಲಿ ಜೋರಾಗಿ ಬಂದು ಡಿಕ್ಕಿ ಹೊಡಿತಾನೆ. ಡಿಕ್ಕಿ ಹೊಡೆದ ಪರಿಣಾಮ ಯೋಗೇಶ್ವರಿ ಅವರ ಕಂಪ್ಲೀಟ್ ಬಾಡಿ ಛಿದ್ರ ಆಗುತ್ತೆ. ಛಿದ್ರ ಆದ ಬೆನ್ನಲ್ಲೇ ಅವರು ಅಲ್ಲೇ ಸ್ಥಳದಲ್ಲೇ ಬಿದ್ದೋಗ್ತಾರೆ. ಅದು ಬಿದ್ದೋಗದ ಪರಿಣಾಮ ಏನು ಜೋರಾಗಿ ಬೈಕ್ ಸವಾರ ಗುದ್ದಿರ್ತಾನಲ್ಲ ಅವನು ಕೂಡ ಮುಂದೆ ಹೋಗಿ ಬಿದ್ದಿರ್ತಾನೆ. ಸೊ ಈ ಘಟನೆ ನಂತರ ಎಲ್ಲರೂ ಕೂಡ ಅಲ್ಲಿ ಇರ್ತಕ್ಕಂತಹ ಸಿಬ್ಬಂದಿಗಳು ಸ್ಥಳೀಯ ಒಂದು ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲೆ ಮಾಡ್ತಾರೆ. ದಾಖಲೆ ಮಾಡಿದ ಬೆನ್ನಲ್ಲೇ ಅವರು ರಾತ್ರಿ 11:30 ಸುಮಾರುವರೆಗೂ ಕೂಡ ಅವ್ರಿಗೆ ಜೀವ ಇರುತ್ತೆ. ಆದ್ರೆ ಚಿಕಿತ್ಸೆ ಫಲಕಾರಿ ಆಗದೆ ಅವರು ನಿನ್ನೆ ರಾತ್ರಿ 11:30ಕ್ಕೆ ಇಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಪ್ರತ್ಯಕ್ಷದರ್ಶಿ ಅವರು ಜೊತೆಗೆ ಹೋಗ್ತಾ ಇರ್ತಕ್ಕಂತಹ ಅವರು ಫ್ರೆಂಡ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಘಟನೆ ಹೇಗಾಯ್ತು ಅಂತ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಮೇಡಮ್, ನಿನ್ನೆ ತಾವು ಮತ್ತೆ ನಿಮ್ಮ ಫ್ರೆಂಡ್ ಊಟ ತರೋಕ್ಕಂತ ಹೋಗಿರ್ತೀರಿ. ಸೊ ಘಟನೆಯಲ್ಲಿ ಏನೇನಾಯ್ತು ಮೇಡಮ್? ಸರ್, ಊಟ ತಂದ್ಕೊಂಡು ಬರ್ತಾ ಇದ್ದೀವಿ. ಕ್ರಾಸ್ ಆಗಿದ್ದೀವಿ, ರೋಡ್ ಕ್ರಾಸ್ ಆಗಿ ಇನ್ನೊಂದು ರೋಡ್ ಕ್ರಾಸ್ ಆಗಬೇಕಾದ್ರೆ ಜೋರಾಗಿ ಆ ಕಡೆಯಿಂದ ಸುಗುಣ ಹಾಸ್ಪಿಟಲ್ ಕಡೆ, ರಾಜಾಜಿನಗರ ಎಂಟ್ರೆನ್ಸ್ ಕಡೆಯಿಂದ ಸುಗುಣ ಹಾಸ್ಪಿಟಲ್ ಕಡೆ ಒಬ್ಬ 2 ವೀಲರ್ ತುಂಬ ಓವರ್ ಸ್ಪೀಡಾಗಿ ಬರ್ತಿದ್ದ. ಇವನ್ ಅದು ಸ್ಕೂಲ್ ಝೋನ್ ಆಗಿರುತ್ತೆ, ಬಟ್ ಅಷ್ಟೊಂದು ಸ್ಪೀಡಾಗಿ ಅವನು ಬರಬಾರ್ದಿತ್ತು. ಸ್ಪೀಡಾಗಿ ಬಂದುಬಿಟ್ಟು ಗುದ್ಬಿಟ್ಟು ಅವಳು ರೋಲಾಗಿ ಬಿದ್ದುಬಿಟ್ಟು ಆದಮೇಲೆ ನಾನು ನೋಡ್ಬಿಟ್ಟೆ. ನನಗೆ ಏನು ಮಾತಾಡೋಕ್ಕೇನೆ ಆಗ್ತದೆ. ಮೇಡಮ್, ಈಗ ಊಟಕ್ಕಂತ ತರಕಂತ ಇಬ್ರು ಹೋಗಿರ್ತೀರಿ, ನೀವು ಅವರು ಇಬ್ರು ಜೊತೆಯಾಗಿ ಬರ್ತಾ ಇರ್ತೀರಿ. ಅವರು ನಾವು CCTV ವಿಜುವಲ್ಸ್ ನೋಡ್ತೀವಿ, ಅಲ್ಲೂ ಕೂಡ ಅವರು ಯಾವ ರೀತಿ ಅಂದ್ರೆ ಮುಂಭಾಗದಲ್ಲಿ ಬರ್ತಾರೆ, ಜೋರಾಗಿ ಬಂದು ಡಿಕ್ಕಿ ಹೊಡುತ್ತೆ. ಅದಾದ ಬಳಿಕ ಏನಾಗುತ್ತೆ ಮೇಡಮ್?
ಬಳಿಕ ಅವ್ರು ಬೀಳ್ತಾರೆ. ಬಿದ್ದುಬಿಟ್ಟು ಅವರಿಗೆ ಪ್ರಜ್ಞೆ ಇರಲ್ಲ. ಅವನು ಸ್ವಲ್ಪ ದೂರ ಒಂದು 100 ಮೀಟರ್ ಬೀಳ್ತಾನೆ. ಬಟ್ ಈಸ್ ಓಕೆ, ಈಸ್ ಕಾನ್ಷಿಯಸ್ ಆಗಿರ್ತಾರೆ. ಬಟ್ ಆವಾಗಲೇ ಕೂಡಲೇ ಯಾರೋ ಒಬ್ಬ ಹುಡುಗ ಬಂದುಬಿಟ್ಟು ಎತ್ಬಿಟ್ಟು ಅವನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಮತ್ತೆ ಅಲ್ಲಿ ಚಿಕಿತ್ಸೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಒಂದು 11:30ಗೆ ಅವರು ಸಾವನ್ನಪ್ತಾರೆ. ಸೊ ಕೇಳಿದ್ರಲ್ಲ ಶಕುಂತಲ, ಏನು ಒಂದು ಆಕ್ಸಿಡೆಂಟ್ ಆದ ಜೊತೆಗೆ ಇವರು ಕೂಡ ಇರ್ತಾರೆ, ಇವರು ಜೊತೆಗೆ ಹೋಗ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಒಂದು ಬೈಕ್ ಸವಾರ ಏನು ಡಿಕ್ಕಿ ಹೊಡೆದ ಪರಿಣಾಮ ಅವ್ರನ್ನ ಆಸ್ಪತ್ರೆಗೆ ದಾಖಲೆ ಮಾಡ್ತಾರೆ. ದಾಖಲೆ ಮಾಡಿದ ನಂತರ ಅಲ್ಲಿ ಇರ್ತಕ್ಕಂಥ ಪೊಲೀಸರು ಕೂಡ ಬರ್ತಾರೆ. ಪೊಲೀಸರು ಬಂದ ನಂತರ ಈಗ ಸ್ಥಳೀಯ ರಾಜಾಜಿನಗರದ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಶಕುಂತಲ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.